ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಫೋಲಿಕ್ ಆ್ಯಸಿಡ್ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಜಾಸ್ತಿ ಆಗುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂತಂದರೆ ವಿಟಮಿನ್ ಸಿ ಬಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ. ಹಾಗೂ ಶೀತ, ನೆಗಡಿ, ಕೆಮ್ಮು, ಜ್ವರದಂತಹ ಸಮಸ್ಯೆಯನ್ನು ಕೂಡ ಗುಣಪಡಿಸೋದ್ರಲ್ಲಿ ಈ ಒಂದು ಅದ್ಭುತವಾದ ಸೊಪ್ಪು ಬಂದು ಭಾಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ಗಿಡ ಬಂದು ಪ್ರಕೃತಿನಲ್ಲಿ ನಮಗೆ ಸಿಗೋದಿಲ್ಲ, ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಬೆಳೆದು ಸಿಗೋದಿಲ್ಲ. ಅದರಿಂದ ಒಮ್ಮೆ ಇದರ ಬೀಜವನ್ನು ಖರೀದಿ ಮಾಡಿ ನಂತರ ಈ ಗಿಡವನ್ನು ನಾವು ಎಲ್ಲಿ ಬೇಕಾದರೂ, ಈ ಸೊಪ್ಪನ್ನು ಎಲ್ಲಿ ಬೇಕಾದರೂ ಬೆಳಿಬೋದು. ಪುಂಡಿ ಸೊಪ್ಪು, ಗುಂಗುರ ಅಂತ ಕೇಳಿದ್ರ. ಮತ್ತು ಇದರ ಹೂವು ಬಿಡುತ್ತೆ. ಈ ಸೊಪ್ಪನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಹೂವು ಬಿಟ್ಟ ನಂತರ ಕಾಯಿ ಕೂಡ ಬಿಡುತ್ತೆ. ಈ ಕಾಯನ್ನು ನಾವು ಶೇಖರಣೆ ಮಾಡಿಟ್ಟರೆ ಬೀಜವನ್ನು ಯಾವ ಸೀಸನ್ನಲ್ಲಿ ಬೇಕಾದರೂ ನಾವು ಮನೆಯಲ್ಲೂ ಕೂಡ, ಮನೆ ಪಾಟ್ಗಳಲ್ಲೂ ಕೂಡ ಇದನ್ನು ಬೆಳಿಬೋದು ಸ್ನೇಹಿತರೆ. ಹೊಲಗದ್ದೆಗಳಲ್ಲಿ ಹಾಕಿದರೆ ಇನ್ನೂ ತುಂಬ ಹುಲಸಾಗಿ ಬರುತ್ತೆ. ನಾವು ಎಲ್ಲೆಲ್ಲಿ ಬೆಳಿಬೋದು ಅಂತಂದರೆ, ಈ ನಾವೇನೋ ಸಣ್ಣ ಸಣ್ಣ ಶೋ ಗಿಡಗಳನ್ನು ಹಾಕಿರ್ತೀವಿ ಆ ಜಾಗದಲ್ಲಿ, ಮತ್ತು ಸ್ವಲ್ಪ ನೀರು ಆಡ್ತಾ ಇರುತ್ತೆ ಮನೆ ಮುಂದೆ, ಅಲ್ಲಿ ಎಲ್ಲ ಜಾಗದಲ್ಲೂ ಇದನ್ನು ಬೆಳಿಬೋದು. ತುಂಬ ಉಪಯುಕ್ತವಾದ ಔಷಧಿ ಗಿಡ. ಈ ಸೊಪ್ಪನ್ನು ಬೆಳೆದು ನಮಗೆ ತಲುಪಿಸೋವರೆಗೆ, ತಿನ್ನೋದಕ್ಕೆ ತಲುಪಿಸೋವರೆಗೆ ರೈತರ ಶ್ರಮ ಬಹುಮುಖ್ಯವಾಗಿರುತ್ತೆ. ಇದರಲ್ಲಿ ಹರಳು ಮಲ್ಲಿಗೆ ಊರು, ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ರೋಡ್ನಲ್ಲಿ ಹರಳು ಮಲ್ಲಿಗೆ ಅಂತಕ್ಕಂಥ ಊರಿನಲ್ಲಿ ಕೆರೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜಮೀನುಗಳಲ್ಲೂ ಕೂಡ ಈ ಒಂದು ಸೊಪ್ಪನ್ನು ಸರ್ವೇ ಸಾಮಾನ್ಯವಾಗಿ ಬೆಳೀತಾರೆ. ಏನಕ್ಕೆ ಈ ಊರನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ, ತುಂಬ ಪರಿಶುದ್ಧವಾದ ನೀರು, ಯಾವುದೇ ಕೊಳಚೆ ನೀರನ್ನು ಬಿಡದೇ ಶುದ್ಧವಾದ ನೀರು ಮತ್ತು ದನಿನ ಹಸುಗಳ ಗೊಬ್ಬರವನ್ನು ಹಾಕಿ ಸಾಮಾನ್ಯವಾಗಿ ಬೆಳೀತಕ್ಕಂಥ ಎಷ್ಟೋ ಜಮೀನುಗಳನ್ನು ನಾನು ನೋಡಿದ್ದೀನಿ. ಅದಕ್ಕೆ ಈ ಒಂದು ಊರಿನ ಹೆಸರನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ರಂಜಕದಂಥ ಖನಿಜಾಂಶಗಳು ಹೇರಳವಾಗಿರೋದ್ರಿಂದ ಮೂಳೆಗಳ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ಈ ಸೊಪ್ಪು ವಹಿಸುತ್ತೆ. ಇದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಮತ್ತು ತಿನ್ನುವಂಥವ್ರಿಗೆ ತುಂಬ ರುಚಿಕರವಾದ, ಸ್ವಲ್ಪ ಹುಳಿ ಇರ್ತಕ್ಕಂಥ, ಭಾಳಷ್ಟು ಜನ ಇದನ್ನು ಇಷ್ಟಪಡ್ತಾರೆ. ಆ ಸೊಪ್ಪು ಮಾರ್ಕೆಟಿಗೆ ಬಂದರೆ ಬೇಗ ಖಾಲಿ ಆಗ್ತಕ್ಕಂಥ ಸೊಪ್ಪು ಈ ಪುಂಡಿ ಸೊಪ್ಪು ಅಂತ ಕರೀತಾರೆ, ಗುಂಗುರ ಅಂತ ಕರೀತಾರೆ. ಅನೇಕ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಇದಕ್ಕೆ ಕರೀತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ರಕ್ತದ ಒತ್ತಡವನ್ನು ಸರಿದೂಗಿಸಲು ತುಂಬ ಬಹುಮುಖ್ಯವಾದ ಪಾತ್ರವನ್ನು ಇದು ವಹಿಸುತ್ತೆ. ಪೊಟ್ಯಾಷಿಯಂ ಬೇಕು. ರಕ್ತದ ಒತ್ತಡ ಸರಿ ಇತ್ತಂದರೆ ಸರ್ವೇ ಸಾಮಾನ್ಯವಾಗಿ ಹೃದಯದ ಆರೋಗ್ಯ ಸಂಪೂರ್ಣವಾಗಿ ಸರಿ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಇದನ್ನೆಲ್ಲ ವಿವರಿಸ್ತೀವಿ ಅಂತ ಅಂದರೆ, ಯಾವ ಯಾವ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದರೆ ನಮಗಾಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನೋದಕ್ಕೆ ನಾನು ಒಂದೊಂದೇ ಪಾಯಿಂಟನ್ನು ನಾನು ನಿಮಗೆ ವಿವರಿಸ್ತಾ ಬಂದಿದ್ದೀನಿ. ಮತ್ತು ಈ ಸೊಪ್ಪಿನಲ್ಲಿ ನಾರಿನಂಶ ಜಾಸ್ತಿ ಇದೆ. ನಾವು ತಿಂದಾಗ ನಾರು ಸಿಗುತ್ತೆ. ಸಾಮಾನ್ಯವಾಗಿ ಯಾವುದರಲ್ಲಿ ನಾರಿನಂಶ ಜಾಸ್ತಿ ಇದೆ, ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಮಲಬದ್ಧತೆ ಸಮಸ್ಯೆ, ಅಂದರೆ ನಾವು ಮೋಷನ್ಗೆ ಹೋಗಲಿಕ್ಕೆ, ತಿಂದ ಆಹಾರ ಜೀರ್ಣವಾಗಿ ಮೋಷನ್ಗೆ ಹೋಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ಈ ಒಂದು ನಾರಿನ ಅಂಶ. ನಾಟಿ ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪವೇ ಆಗಬೇಕು, ಇದಕ್ಕೆ ಬೇರೆ ತುಪ್ಪ ಆಗೋದಿಲ್ಲ. ನಾಟಿ ಹಸುವಿನ ತುಪ್ಪವನ್ನು ಒಂದು 2-3 ಹನಿಗಳಾಗುವಷ್ಟು, ಒಂದು 2-3 ಹನಿಗಳಾಗುವಷ್ಟು ನಾಟಿ ಹಸುವಿನ ತುಪ್ಪವನ್ನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಕ್ಯಾಂಡಲಲ್ಲಿ ಬಿಸಿ ಮಾಡಿ, ಇಲ್ಲಾಂದರೆ ಸ್ಟವ್ನಲ್ಲಿ ಬಿಸಿ ಮಾಡಿ. ಆ ಬಿಸಿಯಾಗಿರ್ತಕ್ಕಂಥ ನಾಟಿ ಹಸುವಿನ ತುಪ್ಪ ತಣ್ಣಗಾದ ಮೇಲೆ ಯಾವ ಥರ ಹಾಕಬೇಕಂತಂದರೆ, ಎಡಭಾಗದಲ್ಲಿ ತಲೆನೋವಿದ್ರೆ ಬಲಭಾಗದ ಮೂಗಿನ ಒಳ್ಳೆಗೆ ಹಾಕಬೇಕು. ಬಲಭಾಗದಲ್ಲಿ ತಲೆನೋವಿದ್ರೆ ಎಡಭಾಗದ ಮೂಗಿನ ಒಳ್ಳೆಗೆ ಹಾಕಬೇಕು. ಅಂಗಾತ ಮಲಗಿಸಿ ಅವ್ರನ್ನ ಆ ಮೂಗಿನ ಒಳ್ಳೆನಲ್ಲಿ ಒಂದು 3-4 ಹನಿಗಳನ್ನು ಆ ತುಪ್ಪವನ್ನು ಹಾಕಿ ಇದನ್ನು ಪ್ರತಿ ದಿವಸ ಮುಂಜಾನೆ ಬಳಸ್ಬೋದು. ಇದನ್ನು ಬಳಸಿ 1 ವಾರದ ನಂತರ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಈ ಒಂದು ಉತ್ತಮವಾದ ಒಂದು ಮನೆಮದ್ದನ್ನು ಬಳಸಿ ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಸ್ನೇಹಿತರೆ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಎಣ್ಣೆಗಳನ್ನು ಹಾಕ್ತೇವೆ. ಸಮಸ್ಯೆ ಇರತಕ್ಕಂಥವ್ರು ದಯವಿಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ. ಸ್ನೇಹಿತರೆ, ಅನೇಕ ಜನ ಭಾಳಷ್ಟು ದೂರದ ಊರುಗಳಿಂದ ಬರ್ತಾ ಇದ್ದೀರಾ. ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ, ಯಾವ ಸಮಸ್ಯೆಗೆ ಕಾಲ್ ಮಾಡಿದ್ರೆ ಕೊರಿಯರ್ನಲ್ಲಿ ಔಷಧಿ ಬರುತ್ತೆ ಅಂತ ಅಂದರೆ, ಶುಗರ್ ಇದೆ, ಗ್ಯಾಸ್ಟ್ರಿಕ್ ಭಾಳಷ್ಟು ವರ್ಷಗಳಿಂದ ಇದೆ, ಸರಿ ಹೋಗ್ತಾ ಇಲ್ಲ, ಪೈಲ್ಸ್ ಇದೆ, ಕಿಡ್ನಿ ಸ್ಟೋನ್ ಇದೆ, ಇಂಥವರು
ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ, ಮತ್ತು ನಾನು ಲಾಸ್ಟಲ್ಲಿ ಬಂದು ಅಡ್ರೆಸ್ ಹಾಕಿದ್ದೀನಿ. ನಿಮ್ಮ ವಿಳಾಸಕ್ಕೆ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಿಮ್ಮ ಮನೆ ಬಾಗಿಲಿಗೆ ಔಷಧಿ ತಲುಪುತ್ತೆ ಸ್ನೇಹಿತರೆ. ಹಾಗೂ ತುಂಬ ಸುಸ್ತಾಗ್ತಾ ಇದೆ, ಶುಗರ್ ಇರೋರು, ಸ್ವಲ್ಪ ದೂರ ನೋಡಿದ್ರೆ ಕೈಕಾಲು ಸೋತ್ಕೊಳ್ಳುತ್ತೆ ಅಂತಕ್ಕಂಥವ್ರಿಗೆ ಉತ್ತಮವಾದ ಔಷಧಿಯನ್ನು, ತುಂಬ ಪ್ರೋಟೀನ್ ಇರ್ತಕ್ಕಂಥ, ವಿಟಮಿನ್ಸ್ ಇರ್ತಕ್ಕಂಥ, ಫೈಬರ್ ಇರ್ತಕ್ಕಂಥ ಔಷಧಿಯನ್ನು ರೆಡಿ ಮಾಡಿದ್ದೀವಿ. ಹಾಗೂ ವಿಶೇಷವಾದ ಮಾಹಿತಿ ಏನಂತಂದರೆ, ಲಕ್ಕು ಹೊಡೆದಿರೋರಿಗೆ ಭಾಳಷ್ಟು ಉತ್ತಮವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಇಲ್ಲಿ ಕೊಡ್ತೀವಿ. ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ. ಇಷ್ಟೆಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಪ್ರತಿ ಭಾನುವಾರ ತೋಟದ ಗುಡ್ಡದಲ್ಲಿಗೆ ಸಂಪರ್ಕಿಸಬಹುದು ಸ್ನೇಹಿತರೆ. ಥ್ಯಾಂಕ್ ಯು.